ಸರ್, ಈಗ ಮುಂದಿನ ಪ್ರಶ್ನೆ. ಧ್ಯಾನ ಕೂತ್ಕೊಂಡಾಗ ಕೆಲವರಿಗೆ ಬೇಗ ಅವ್ರ ಗತ ಜನ್ಮದ ಸಾಧನೆ ಫಲವಾಗಿ ಬೇಗ ಅವರು ಆಸ್ಟ್ರಲ್ ಟ್ರಾವೆಲ್ ಆಗಿರ್ಬೋದು ಅಥವಾ ಅತೀಂದ್ರಿಯ ಶಕ್ತಿಗಳಿಗೆ ಅವ್ರಿಗೆ ವಶ ಆಗುತ್ತೆ ಸರ್, ಅಥವಾ ಅದನ್ನ ಪಡ್ಕೋತಾರ. ಆಮೇಲೆ ಭಯ ಕೂಡ ಬರುತ್ತೆ ಸರ್ ಧ್ಯಾನದಲ್ಲಿ. ಏನಾದ್ರೂ ಯುದ್ಧ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಏನೋ ಭಯಾನಕ ನೋಡಿತಾರ, ಅಥವಾ ಇನ್ಯಾರಾದ್ರೂ ಬಂದ್ರು, ಋಷಿಮುನಿಗಳು ಬಂದ್ರು, ಯಾರೋ ಬಂದ್ರು ಅಂತ ಭಯದಿಂದ ಕಂಡ್ಬಿಟ್ಬಿಡ್ತಾರೆ ಸರ್. ಈ ಅತೀಂದ್ರಿಯ ಶಕ್ತಿಗಳನ್ನ ಮತ್ತು ಭಯವನ್ನ ಯಾವ ರೀತಿ ಅದನ್ನ ದಾಟಿ ಮುಂದಕ್ಕೆ ಹೋಗ್ಬೇಕು ಸರ್ ಸಾಧಕರು? ಅಲ್ಲ, ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಪತ್ರಿ ಸರ್ ಏನ್ ಹೇಳ್ತಾರೆ ಅಂತಂದ್ರೆ, ಭಯಕ್ಕೆ ಮೂಲ ಕಾರಣ ಏನು ಅಂದ್ರೆ ಅಜ್ಞಾನ. ಜ್ಞಾನ ಬಂತು ಅಂತಂತಂದ್ರೆ ಯಾವುದೇ ಇದ್ರ ಬಗ್ಗೆ ನಮಗೆ ಅದ್ರ ಬಗ್ಗೆ ಆ ಭಯ ಹೊರಟೋಗ್ಬಿಡುತ್ತೆ. ಈಗ ಕತ್ತಲೆಯಲ್ಲಿ ನಾವು ಹಗ್ಗವನ್ನ ತುಳಿದು ಹಾವು ಅಂತ ಅನ್ಕೊಳ್ತೀವಲ್ವಾ, ಭಯ ಏನ್ ತುಳಿದ್ಬಿಟ್ನೋ, ಮೆತ್ತಗಿತ್ತು. ಹಾವು ಯಾವಾಗ್ಲೂ ಮೆತ್ತಗಿರುತ್ತೆ, ಹಾವು ಉದ್ದಕ್ಕಿರುತ್ತೆ. ನಾನು ಹಗ್ಗ ತುಳಿದು ಹಾವು ಅಂತ ಅನ್ಕೊಂಡ್ಬಿಟ್ರೆ ಅದು ಅದು ಭಯ ಆಗುತ್ತೆ. ಅದೇ ನೀವು ಟಾರ್ಚ್ ಅಂದ್ಬಿಟ್ಟು ಅದನ್ನ ನೋಡಿದ್ರೆ ಓ ಇದು ಹಗ್ಗ, ಅವಾಗ ಹೊರಟೋಗ್ಬಿಡುತ್ತೆ. ಅಂದ್ರೆ ಅಜ್ಞಾನ ಇತ್ತು, ಅದು ಏನಿದೆ ಅಲ್ಲಿ ಅಂತ ಗೊತ್ತಿರ್ಲಿಲ್ಲ. ಅಜ್ಞಾನದಿಂದ ಭಯ ಅಂತ ಅನ್ನೋದಿತ್ತು. ಜ್ಞಾನ ಬಂತದ್ದು, ನಾವು ನಮ್ಮ ಇಂದ್ರಿಯಗಳ ಮೂಲಕ ಕಣ್ಣಿನಿಂದ ಬೆಳಕನ್ನ ಹರಿಸಿ ಕಣ್ಣಿನಿಂದ ನೋಡಿದ್ದಕ್ಕೆ ಅದು ಹಗ್ಗ ಅಂತಂದಾಗ ಮನಸ್ಸಿಗೆ ಸಮಾಧಾನ ಆಯ್ತು, ಅಂದ್ರೆ ಜ್ಞಾನ ಬಂತು, ಸಮಾಧಾನ ಆಯ್ತು. ಹೀಗೆ ಭಯ ಅಂತ ಅನ್ನೋದು ಹೋಯಿತು. ಇದೊಂದು ಒಳ್ಳೆ ಉದಾಹರಣೆ. ತ್ರಿಜಿಯವರ ಪ್ರಕಾರ ನಾವು ಹೇಳಬೇಕು ಅಂತಂತಂದ್ರೆ, ಈ ಈ ದೇಹದಲ್ಲಿ ಯಾಕೆ ನಮ್ಗೆ ಭಯದ ಸ್ಪಂದನೆಗಳು ಉತ್ಪತ್ತಿ ಆಗುತ್ತೆ, ಅದು ಒಂಥರ ಟ್ರಿಗರ್ಸ್ ಅಂತಾನು ಕೂಡ ನಾವು ಹೇಳ್ಬೋದು. ಯಾಕೆ ಅದು ಟ್ರಿಗರ್ ಆಗುತ್ತೆ ಅಂತಂದ್ರೆ, ಪತ್ರಿಜಿಯವರು ಭಯದ ಬಗ್ಗೆ ವ್ಯಾಖ್ಯಾನ ಕೊಡ್ತಾ ಅವ್ರು ಹೇಳ್ತಾರೆ, ಭಯ ಅಂತ ಅನ್ನೋದು ಸಹಜ ಅಲ್ಲ. ಅದು ನಾವು ನಮ್ಮ ಮನಸ್ಸು ಏನ್ ಮಾಡುತ್ತೆ, ಯಾವುದೋ ಒಂದು ಸಂದರ್ಭದಲ್ಲಿ ಅದಕ್ಕೆ ಆದಂತಹ ಅನುಭವ ಇದೆಯಲ್ಲ, ಆ ಅನುಭವನ ಇಟ್ಟುಕೊಂಡು ಪ್ರೊಜೆಕ್ಟ್ ಮಾಡುತ್ತೆ. ಈ ಹಿಂದೆ ಹಿಂಗಾಗಿತ್ತು, ಈಗಲೂ ಅದೇ ತರ ಆಗತ್ತೆ ಅಂತ ಅನ್ನೋದು ಪ್ರೊಜೆಕ್ಟ್ ಮಾಡುತ್ತೆ. ಅದಕ್ಕೆ ಸದಾ ನಾವು ಎಚ್ಚರಿಕೆ ಸ್ಥಿತಿಯಲ್ಲಿ ಇದ್ದು ಏನ್ ಆಗ್ತಾ ಇದೆ, ಏನು ನಡೀತಾ ಇದೆ ಅಂತ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಂಡ್ರೆ ಈ ಭಯ ಅಂತ ಅನ್ನೋದು ಇರಲ್ಲ. ಪತ್ರಿ ಸರು ಹಲವಾರು ಭಯಗಳಲ್ಲಿ ವಿಂಗಡಣೆ ಮಾಡ್ತಾರೆ. ಅತ್ಯಂತ ಹೆಚ್ಚಿನ ಭಯ ಅಂತಂದ್ರೆ ಸಾವಿನ ಭಯ ಅಂತ ಹೇಳಿದ್ದಾರೆ. ನಮ್ಮ ಈ ಸಾವಿನ ಭಯದಿಂದ ಹೊರಗಡೆ ಯಾರು ಬರ್ತಾರೆ ಅವರು ಎಲ್ಲ ಭಯಗಳಿಂದನೂ ಕೂಡ ಅವರು ಹೊರಬಂದಂಗೆ ಲೆಕ್ಕ. ಭಯ ಅಂತ ಅನ್ನೋದು ನಮ್ಮ ಮನಸ್ಸಿನ ಒಂದು ಸೃಷ್ಟಿ ಅಂತ ಹೇಳ್ಬೋದು. ಯಾವಾಗ ಮನಸ್ಸಿಗೆ ಹಳೆಯ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅದು ನೀವೊಂದು ಪ್ರಶ್ನೆ ಚೆನ್ನಾಗಿ ಕೇಳಿದ್ರಿ. ಕನಸಿನಲ್ಲಿ ಭಯ ಆಗುವಂಥದ್ದು, ನಿದ್ರೆಯಲ್ಲಿ ಭಯ ಆಗುವಂಥದ್ದು, ಧ್ಯಾನದಲ್ಲಿ ಭಯ ಆಗುವಂಥದ್ದು, ಭೀತಿ ಆಗುವಂಥದ್ದು, ಕುಳಿತಿರೋ ಜಾಗದಲ್ಲಿ ಏನೋ ವಿಚಿತ್ರವಾದ ಗೋಚರವಾಗ್ತಕ್ಕಂಥದ್ದು, ಅದೆಲ್ಲವೂ ಕೂಡ ಅದು ಯಾಕೆ ಹಂಗಾಗತ್ತೆ ಅಂತಂದ್ರೆ, ನಮ್ಮ ಸೂಕ್ಷ್ಮ ಶರೀರದಲ್ಲಿ ಇದು ಮುದ್ರೆಗಳಿರುತ್ತೆ, ಇಂಪ್ರಿಂಟ್ಸ್ ಅಂತ ನಾವು ಕಳೆದ ಜನ್ಮದ ಕರ್ಮಗಳೆಲ್ಲವೂ ಕೂಡ ವಾಸನೆಗಳ ರೂಪದಲ್ಲಿ ಇರುತ್ತೆ. ಆ ವಾಸನೆಗಳ ರೂಪದಲ್ಲಿ ಇರ್ತಕ್ಕಂಥದ್ದನ್ನ ನಾವು ಕನಸು ಅರೆಪ್ರಜ್ಞಾವಸ್ಥೆ ಸ್ಥಿತಿಯಲ್ಲಿ ಇದ್ದಾಗ, ಜಾಗೃತ ಸ್ಥಿತಿಯಲ್ಲಿ ಅದು ಏನು ನಮಗೆ ಮನಸ್ಸನ್ನು ಕೆಲಸ ಮಾಡುತ್ತೆ, ಮನೋಭೀತಿ ಇರುತ್ತೆ. ಆದ್ರೆ ಈ ಅರೆಪ್ರಜ್ಞಾವಸ್ಥೆ ಸ್ಥಿತಿಯಲ್ಲಿ ಇದ್ದಾಗ ಇದೆಲ್ಲವೂ ಕೂಡ ಆಕ್ಸೆಸ್ ಮಾಡಿ ನಮ್ಗೆ ಯಾರೋ ಬಂದು ಕುತ್ತಿಗೆ ಹಿಸ್ಕೋತಾರ, ಎಲ್ಲೋ ಯಾರದೋ ಜೊತೆ ನಾವು ಯುದ್ಧ ಮಾಡ್ತಾ ಇರೋ ತರ, ಗಲಾಟೆಗಳು ಮಾಡ್ತಾ ಇರೋ ತರ ಇದನ್ನೆಲ್ಲ ಆಗುತ್ತೆ. ಇದು ನಮ್ಮ ಕರ್ಮಾನುಸಾರ ಬರ್ತಕ್ಕಂಥದ್ದು ಕೆಲವು ವಿಚಾರಗಳು. ಅದಕ್ಕೆ ಹೆಚ್ಚು ಹೆಚ್ಚು ಧ್ಯಾನ ಮಾಡೋದ್ರಿಂದ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಇರ್ತಕ್ಕಂಥ ಈ ಅಡೆತಡೆಗಳನ್ನೆಲ್ಲ, ಇಂಪ್ರಿಂಟ್ಸ್ನೆಲ್ಲ ನಾವು ನಿವಾರಣೆ ಮಾಡ್ಕೊಳ್ಳೋದು. ಇದು ಕರ್ಮ ಪ್ರಕ್ಷಾಳನ ಅಂತ ಹೇಳ್ತಾರೆ. ಸೊ ಆ ರೀತಿ ಕರ್ಮ ಪ್ರಕ್ಷಾಳನೆಯಿಂದ ನಮಗೆ ಈ ಎಲ್ಲ ಭೀತಿ ಭಯಗಳು ಕೂಡ ನಿವಾರಣೆ ಆಗುತ್ತೆ. ನಾವು ಮೊದಲನೇ ಬಾರಿಗೆ ಭಯ ಭೀತಿ ಇವೆಲ್ಲವೂ ಕೂಡ ನಮ್ಮ ಕರ್ಮಾನುಸಾರ ಬಂದಿರುತ್ತೆ ಅಂತ ಅನ್ಕೊಂಡ್ರೆ ಅದು ಟ್ರಿಗರ್ ಆಗುತ್ತೆ. ನಮ್ಗೆ ಧ್ಯಾನದಲ್ಲಿ ಟ್ರಿಗರ್ ಆಗುತ್ತೆ, ನಿದ್ರೆಯಲ್ಲಿ ಟ್ರಿಗರ್ ಆಗುತ್ತೆ. ಅದು ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರ್ಬೇಕು. ಇನ್ನು ನಮಗೆ ಮನಸ್ಸು ಎಚ್ಚರಿಕೆ ಸ್ಥಿತಿಯಲ್ಲಿ ಇದ್ದಾಗ ಭಯ ಆಗೋದು ಬೇರೆ. ಅದನ್ನ ನಾವು ಭ್ರಾಂತಿ ಅಂತ ಕರಿತೀವಿ, ಭ್ರಮೆ ಅಂತಾನೂ ಕರಿತೀವಿ. ಈ ಭ್ರಮೆಗಳು ಭ್ರಾಂತಿಗಳು ಎರಡಕ್ಕೂ ವ್ಯತ್ಯಾಸ ಇದೆ. ಪದೇ ಪದೇ ನಾವು ಹೇಳ್ತೀವಿ ಇದು ಏನೂ ಆಗಲ್ಲ, ಇದು ಅಲ್ಲ, ಇದು ಹಗ್ಗ ಅಂತ ಹೇಳಿದ್ರು ಕೂಡ ಕತ್ತಲೆಯಲ್ಲಿ ನಾವು ತುಳಿದಿರೋದ್ರಿಂದ ಅದು ಹಾವಾಗೇ ಇರುತ್ತೆ ಅಂತ ಅನ್ನೋದು ನಂಬಿಕೆ. ಇದನ್ನ ನಾವು ಭ್ರಾಂತಿ ಅಂತ ಕರಿತೀವಿ. ಇಷ್ಟನ್ನ ಹೇಳಿ ಪತ್ರಿ ಸರ್ ಹೇಳಿರುವಂತಹ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ.
ಸರ್, ಈಗ ಮುಂದಿನ ಇನ್ನೊಂದು ಪ್ರಶ್ನೆ. ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಹೇಳ್ರಿ ಸರ್. ಅಂದ್ರೆ ಕೆಲವರಿಗೆ ಬರಿಗಣ್ಣಿಂದ ಆರ ನೋಡೋದ್ ಬರ್ದಿರ್ಬೋದು, ಬರುತ್ತೆ. ಆಮೇಲೆ ಕೆಲವರಿಗೆ ಇನ್ನೊಬ್ಬರ ಪಾಸ್ಟ್ ಲೈಫ್ ನೋಡೋದು, ಈ ತರದ ಕೆಲವು ಅತೀಂದ್ರಿಯ ಶಕ್ತಿಗಳು ಇರ್ತಾವಲ್ಲ ಸರ್. ಅವೆಲ್ಲ ಬಂದಾಗ ಅವನ್ನೆಲ್ಲ ದಾಟ್ಬೇಕಲ್ಲ ಸರ್. ಅದೇ ನಮ್ದು ಧ್ಯಾನದ ಉದ್ದೇಶ ಆಗಿರೋದಿಲ್ಲ. ಅಂತವ್ರಿಗೆ ಈ ಒಂದು ಪ್ರಶ್ನೆ ಸರ್. ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಏನು ಅಂತನ ನೀವು ಕೇಳೋದು? ಹಾ ಸರ್. ನನಗೆ ಪ್ರಶ್ನೆ ಸ್ವಲ್ಪ ಕ್ಲಾರಿಟಿ ಸಿಗ್ಲಿಲ್ಲ, ಇನ್ನೊಂದ್ಸರಿ ನೀವು ಪ್ರಶ್ನೆ ಕೇಳಿ. ಇಲ್ಲ ಸರ್, ಈಗ ಅತೀಂದ್ರಿಯ ಶಕ್ತಿಗಳು ಧ್ಯಾನ ಮಾಡ್ತಾ ಮಾಡ್ತಾ ಸಾಧನೆ ಮಾಡ್ತಾ ಮಾಡ್ತಾ ಕೆಲವಷ್ಟು ಬರ್ತಾವ ಸರ್. ಹೆಂಗೆ ಸಮುದ್ರ ಮಂಥನ ಮಾಡುವಾಗ ಏನೆಲ್ಲ ಬಂದ್ವಲ್ ಸರ್, ಚಂದ್ರ, ಲಕ್ಷ್ಮಿ, ಐರಾವತ. ಆ ಅಂದ್ರೆ ನೀವು ರೀತಿ ಹೇಳೋದು ಸಿದ್ಧಿಗಳು, ಸಿದ್ಧಿಗಳು ಸಿದ್ಧಿಗಳು ಬರುತ್ತೆ ಅಂತ. ಸಿದ್ಧಿಗಳು, ಹಾ ಸಾಧನೆ ಸರ್. ಮಾಡುವಾಗ ಸಿದ್ಧಿಗಳು ಬರುತ್ತೆ. ಆರಂಭದಲ್ಲಿ ಸಣ್ಣ ಪುಟ್ಟ ಚಾಕ್ಲೇಟ್ ಇದ್ದಂಗೆ, ಅದು ಪತ್ರಿ ಸರ್ ಹೇಳ್ತಾರೆ. ಹಾ ಸಣ್ಣ ಸರ್. ಪುಟ್ಟ ಚಾಕ್ಲೇಟ್ಸ್ ಬರುತ್ತೆ, ಟೇಸ್ಟಿ ಆಗಿರುತ್ತೆ. ಓ, ಹ್ಮ್. ನನಗೆ ಇದು ಮಾಡೋದ್ ಗೊತ್ತಾಗೋಯ್ತು, ನಾನು ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ. ಈ ಸಣ್ಣ ಪುಟ್ಟದ್ ಬಂದಿದ್ದಕ್ಕೆ ನಾನು ಗ್ರೇಟು ಅಂತ ಅನ್ಕೊಂಡು ಅಲ್ಲಿಗೆ ನಿಲ್ಬಾರ್ದು, ಸಾಧನೆಯನ್ನ ಮುಂದುವರಿಸಬೇಕು ಅಂತ ಹೇಳಿ ಹೇಳ್ತಾರೆ. ಪತ್ರಿ ಸರ್ ಹೇಳ್ತಾರೆ, ಚಿಕ್ಕ ಚಿಕ್ಕ ಸಿದ್ಧಿಗಳು ಬಂದಾಗ ನಮಗೆ ಹ್ಮ್. ಅಹಮಿಕೆ ಅಂತ ಅನ್ನೋದು ಬಂದ್ಬಿಡುತ್ತೆ. ನಾನು ಸಾಧಕ, ನನಗಿದೆಲ್ಲ ಗೊತ್ತಿದೆ, ನಾನು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಅಂತ. ಎಷ್ಟೇ ದೊಡ್ಡ ಸಾಧಕನಾದರೂ ಕೂಡ ಕಲಿಯುವಿಕೆ ಅಂತ ಅನ್ನೋದಕ್ಕೆ ಕೊನೆ ಅಂತ ಅನ್ನೋದು ಇಲ್ವೇ ಇಲ್ಲ. ಮೊದಲು ಸಿದ್ಧಾಂತ ಅಂದ್ರೆ ಪ್ರಿನ್ಸಿಪಲ್ಲು, ಅಂದ್ರೆ ಥಿಯರಿ, ಆಮೇಲೆ ಸಾಧನೆ. ನಾವು ಸಿದ್ಧಾಂತವನ್ನ ತಿಳ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ 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 ಸಾಧನೆಯನ್ನ ಮಾಡಿದ್ರೆ ನಮಗೆ ಸಿದ್ಧಿ ಅನ್ನೋದು ಸಿಗುತ್ತೆ, ರಿಸಲ್ಟ್ ಸಿಗುತ್ತೆ. ರಿಸಲ್ಟ್ ಅಲ್ಲೂ ಕೂಡ ಫಸ್ಟ್ಗೆನೆ ದೊಡ್ಡ ರಿಸಲ್ಟ್ ಸಿಗೋದಿಲ್ಲ ನಮ್ಗೆ. ಚಿಕ್ಕ ಚಿಕ್ಕ ಅದನ್ನೇ ಅವರು ಚಾಕ್ಲೇಟ್ಸ್, ಪೆಪರ್ಮೆಂಟ್ ತರ ಸಿಕ್ಕತ್ತೆ ನಮ್ಗೆ. ಅದಕ್ಕೆ ಆ ಟೇಸ್ಟ್ಗೆನೆ ನಾವೇನ್ ಮಾಡ್ತೀವಿ, ಓ ಎಲ್ಲ ಅಚೀವ್ ಮಾಡ್ಬಿಟ್ಟಿದೀವಿ ನಾವು ಅಂತ ಹೇಳಿ ಹಮ್ಮನ್ನ ಬೆಳೆಸ್ಕೊಂಡ್ರೆ ಅಲ್ಲಿಗೆ ಆ ಸಿದ್ಧಿಗಳು ಹೊರಟೋಗ್ಬಿಡುತ್ತೆ, ಸಾಧನೆ ವೇಸ್ಟ್ ಆಗುತ್ತೆ. ಅದನ್ನೆಲ್ಲ ಪಕ್ಕಕ್ಕೆ ಬಿಟ್ಟು ಕೇವಲ ಸಾಕ್ಷಿ ಪ್ರಜ್ಞೆಯಿಂದ ನಾವು ಮುಂದಕ್ಕೆ ಹೋಗ್ತಾ ಇರಬೇಕು. ಕೆಲವ್ರಿಗೆ ಥರ್ಡ್ ಐ ಮಾಸ್ಟರ್ಸ್ ವಿಶೇಷವಾಗಿ ಅವ್ರಿಗೆ ಗೊತ್ತಾಗುತ್ತೆ, ಕೆಲವು ಹೀಗೀಗಿದೆ, ಹೀಗೆ ಅವ್ರು ಹೇಳ್ತಾರೆ, ಹೀಗಾಗತ್ತೆ ಹಾಗಾಗತ್ತೆ ನಿಮ್ ಬಗ್ಗೆ ಹೀಗೆ ಅಂತ. ಇದೆಲ್ಲ ಚಿಕ್ಕ ಚಿಕ್ಕ ಸಿದ್ಧಿಗಳಿವು. ಆ ಚಿಕ್ಕ ಚಿಕ್ಕ ಸಿದ್ಧಿಗಳು ಸಿಕ್ಕಿರೋದು ಕೂಡ ನಿಜಾನೇ, ಅವ್ರು ಹೇಳ್ತಾ ಇರೋದು ಕೂಡ ನಿಜಾನೇ. ಆದ್ರೆ ಅದಷ್ಟಕ್ಕೇನೆ ಹಮ್ಮು ಬಿಮ್ಮು ಬಂತು ಅಂತಂತಂದ್ರೆ ಆ ಸಿದ್ಧಿಗಳು ತಾನಾಗೆ ಇಲ್ವಾಗುತ್ತೆ ಅಂತ ಅನ್ನೋದು ಸತ್ಯ ಕೂಡ. ಅದಕ್ಕೆ ಪತ್ರಿ ಸರ್ ಅಷ್ಟೆಲ್ಲ ಅವರ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದಿದ್ರೂ ಕೂಡ ಯಾರಿಗೂ ಕೂಡ ಜ್ಯೋತಿಷಿಗಳ ರೀತಿನಲ್ಲಿ ಯಾರ ಭವಿಷ್ಯವನ್ನು ಹೇಳ್ತಿರ್ಲಿಲ್ಲ, ಯಾರಿಗೇನೋ ಹೇಳ್ತಿರ್ಲಿಲ್ಲ. ನಿನ್ನನ್ನು ನೀನ್ ತಿಳ್ಕೋ ಅಂತ ಅವ್ರು ಹೇಳ್ತಾ ಇದ್ರು ಅಷ್ಟೇ. ಅದಕ್ಕೆ ಮಾರ್ಗ ಉಸಿರಾಟವೇ ಅಂತಿಮ, ನೀನು ಉಸಿರಾಟವನ್ನ ಗಮನಿಸೋ, ಉಸಿರೇ ನಿನ್ನ ಗುರು ಅಂತ ಹೇಳ್ತಿದ್ರು. ನಿನ್ನ ಒಳಗಡೆ ಇರ್ತಕ್ಕಂಥ ಸ್ವಯಂ ಜ್ಞಾನವನ್ನ ನಿನ್ ಕೈಗೆ ತಗೋ, ಜನ್ಮ ಜನ್ಮಾಂತರಗಳಿಂದ ಬಂದಿರತಕ್ಕಂಥದ್ದು ಇದು ಸ್ವಯಂ ಜ್ಞಾನ ಅಂತ ಅವ್ರು ಹೇಳ್ತಿದ್ರು ಪತ್ರಿಜಿ. ಹಾಗಾಗಿ ನಮಗೆ ಆರಂಭದಲ್ಲಿ ಏನೋ ಸಣ್ಣ ಪುಟ್ಟದ್ದು ನಮಗೆ ಗೊತ್ತಾಗೋಯ್ತು ಅಂತಂದ್ರೆ, ಓ ನನಗೆಲ್ಲ ಗೊತ್ತು, ನಾನು ಮಾಸ್ಟರ್ ಆಗ್ಬಿಟ್ಟಿದ್ದೀನಿ ಅಂತ ಅನ್ನೋದು ಬಹಳ ಡೇಂಜರಸ್. ಅದರಿಂದ ಏನು ಉಪಯೋಗ ಆಗೋದಿಲ್ಲ. ಅಲ್ಲಿಗೆ ಎಂಡ್ ಆಫ್ ಲರ್ನಿಂಗ್ ಅಂತ ಹೇಳ್ತೀವಿ. ಕಲಿಕೆಯ ಕೊನೆ ಹಂತಕ್ಕೆ ಬಂದು ನಿಂತೋಗ್ಬಿಡ್ತೇವೆ, ಮುಂದೆ ಪ್ರೋಗ್ರೆಸ್ ಅನ್ನೋದು ಆಗೋದಿಲ್ಲ. ಹಾಗಾಗಿ ಬಂದಂತದ್ದನ್ನ ನಾವು ಸ್ವೀಕಾರ ಮಾಡ್ತಾ ಅಮ್ಮನಿಂದ ನಾವು ಅದನ್ನ ನನಗೆಲ್ಲ ಗೊತ್ತಿದೆ ಅಂತ ಹೇಳಿದ್ರೆ ಯಾರಿಗೂ ಕೂಡ ಅದನ್ನ ಬೇಕಾದ್ರೆ ಶೇರ್ ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಆದ್ರೆ ಅದನ್ನ ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಬೇರೆ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸ್ಕೊಳ್ತಕ್ಕಂಥದ್ದು ಅಂಥದನ್ನೆಲ್ಲ ಮಾಡಿದ್ರೆ ಆ ಸಿದ್ಧಿಗಳು ತಾನಾಗೆ ವಾಪಸ್ ಹೊರಟೋಗ್ತವೆ. ಅದರಿಂದ ಕೋಶ ಕೂಡ ಹೇಳ್ತಾರೆ, ಆ ಚಾಕ್ಲೇಟ್ಗಳನ್ನೆಲ್ಲ ನಾವು ಪಕ್ಕಕ್ಕಿಟ್ಟು ಇನ್ನು ಮುಂದೆ ದೊಡ್ಡ ದೊಡ್ಡ ಸಿಹಿ ಇದೆ, ಒಳ್ಳೆ ಭಕ್ಷ್ಯ ಭೋಜ್ಯಗಳಿದೆ ಅಂತ ಹೇಳಿ ಮುಂದಕ್ಕೆ ಹೋಗ್ತಾ ಇರ್ಬೇಕು. ವಜ್ರ ವೈಢೂರ್ಯಗಳು ಇದೆ ಜ್ಞಾನದಲ್ಲಿ ಅಂತ ಹೇಳಿ ಮುಂದಕ್ಕೆ ಹೋಗ್ತಾ ಇರ್ಬೇಕು, ಸಾಧನೆ ಮಾಡ್ತಾ ಇರ್ಬೇಕು. ಹೌದು ಸರ್. ಏನೇ ಸಿದ್ಧಿಗಳು ಬಂದ್ರೂ ಕೂಡ ಅದನ್ನ ಲೋಕ ಕಲ್ಯಾಣಕ್ಕಾಗಿ ಬಳಸ್ಬೇಕು ಅನ್ನೋದು ಕೇಳ್ಪಟ್ಟಿದ್ದೀವಿ ಸರ್. ಇದನ್ನ ಯಾವ್ದಾದ್ರು ವೈಯಕ್ತಿಕವಾಗಿ ಬಳಸ್ಕೊಂಡ್ರೆ ಅದು ತಾವ್ ಹೇಳ್ದಂಗೆ ಆ ಸಾಧನೆ ಅನ್ನೋದು ಅಲ್ಲೇ ನಿಂತು ಹೋಗ್ಬಿಡುತ್ತೆ, ಮತ್ತೆ ವಿನಾಶದತ್ತನೇ ಹೋಗ್ತಾರೆ ಸರ್ ಅಂತ ಅಲ್ವಾ ಸರ್ ಇದು? ಖಂಡಿತ. ಎಸ್, ಥ್ಯಾಂಕ್ ಯು ಸರ್.